ರೊನಾಲ್ಡೋ ಅವರ ಸ್ಟ್ಯಾಚುನ ಮಾಡಿರುವಂಥದ್ದು, ಅದು ಕೂಡ ಕೇಕಲ್ಲಿ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಶೂ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ಮುಖ ಆಗಿರ್ಬೋದು, ಎಲ್ಲದನ್ನು ಕೂಡ ಕೇಕಲ್ಲೇ ಮಾಡಿರುವಂಥದ್ದು. ನಮ್ಮ ಊರಲ್ಲಿ ಜಾತ್ರೆ ಆದರೆ ಇಲ್ಲಿ ಬಾಲ್ ಇದೆ, ಅಲ್ಲಿಗೆ ಹೊಡೆದ್ರೆ ಬೀಳಿಸಿದ್ರೆ ಆ ಡಾಲ್ ಎಲ್ಲ ಸಿಗುತ್ತೆ. ನಮ್ಮ ಕಡೆ ಸ್ಪ್ರೈಟ್ ಬಾಟಲ್, ಮ್ಯಾಂಗೋ ಬಾಟಲ್ ಎಲ್ಲ ಸಿಗುತ್ತೆ. ಇಲ್ಲಿ ಓ ಗಾಯ್ಸ್, ನಾನು ಮಿಸ್ಟೇಕ್ ಮಾಡಿದ್ದು, ಇಲ್ಲಿ ಖಾಲಿ ವೆಜ್ ಮಾತ್ರ ಅಲ್ಲ, ನಾನ್ ವೆಜ್ ಕೂಡ ಇದೆ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಕೂಡ 2026ಕ್ಕೆ ಅದ್ದೂರಿಯ ಸ್ವಾಗತ. ನೀವು ಕಂಡಿರುವಂಥ ಕನಸೆಲ್ಲವೂ ಕೂಡ ನನಸಾಗಲಿ ಎಂಬಂತಹ ಮಾತನ್ನು ಹೇಳುತ್ತಾ ಇವತ್ತು ನಾವು ಬಂದಿರುವಂಥದ್ದು ಅರಮನೆ ಅಂದರೆ ಬೆಂಗಳೂರಿಂದ ಹೆಬ್ಬಾಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ವಿಶಾಲವಾಗಿರುವಂಥ ಮೈದಾನಕ್ಕೆ. ಸೊ ಇಲ್ಲಿ ಒಂದು ತಿಂಗಳು ಕೇಕ್ ಶೋ ನಡೀತಾ ಇರುವಂಥದ್ದು, ಹೊಸ ವರ್ಷದ ಪ್ರಯುಕ್ತ, ಅದರ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಫುಲ್ ಇಲ್ಲಿ ಎಲ್ಲ ಕೇಕಿಂದ ಮಾಡಿರುವಂಥ ಎಲ್ಲ ಒಂದು ಚರ್ಚ್ ಆಗಿರ್ಬೋದು, ದೇವರ ಪಟ ಆಗಿರ್ಬೋದು, ಬೇರೆ ಬೇರೆ ಅನಿಮಲ್ಸ್ ಆಗಿರ್ಬೋದು, ಎಲ್ಲ ಕೇಕಲ್ಲೇ ಮಾಡಿರ್ತಾರೆ. ಸೊ ಅದನ್ನು ನಾವು ನೋಡ್ಕೊಂಡು ಬರುವ ವಾರ್ಷಿಕ ಕೇಕ್ ಉತ್ಸವ. ಪ್ರತಿ ವರ್ಷವೂ ಕೂಡ ಇಲ್ಲಿ ಕೇಕ್ ಉತ್ಸವ ಆಗುವಂಥದ್ದು. ಇದು ಪ್ಯಾಲೇಸ್ ಗ್ರೌಂಡಲ್ಲಿ ಆಗುವಂಥದ್ದು. ಈ ಸಲ ಸುಮಾರು ವರ್ಷಗಳಿಂದ ಆಗ್ತಾ ಇರುವಂತಹ ಕೇಕ್ ಶೋಗೆ ನಾವು ಕೂಡ ಬಂದಿರುವಂಥದ್ದು. ಇಲ್ಲಿ ಬಂದ್ಬಿಟ್ಟು ಎಂಟ್ರೆನ್ಸ್ ಫೀಸ್ ಇರುವಂಥದ್ದು, ಟಿಕೆಟ್ ಪ್ರೈಸ್ ಎಂಟ್ರಿ 170, 11 ರುಪೀಸ್, ಟೋಟಲ್ 150 ಇರುವಂಥದ್ದು. ಅದು 11 ರುಪೀಸ್ GST, ಅದ್ರ ಜೊತೆಗೆ 127 ಎಂಟ್ರಿ ಫೀಸ್. ಓ ಬಲೂನು, ಇವಾಗ ನಾವು ಒಳಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಫುಲ್ಲು ಸೆಕ್ಯೂರಿಟಿ ಎಲ್ಲ ಇರುತ್ತೆ, ನಿಮ್ಮ ಹತ್ರ ಟಿಕೆಟ್ ಇಲ್ಲ ಅಂದರೆ ಒಳಗಡೆ ಬರಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಕೇಕ್ ಶೋ ಇರುವಂಥದ್ದು, ಎಲ್ಲವನ್ನು ಕೂಡ ಕೇಕಲ್ಲಿ ಮಾಡಿರುವಂಥದ್ದು. ಬನ್ನಿ ನೋಡ್ಕೊಂಡು ಬರುವ. ಫಸ್ಟಿಗೆ ನಮಗೆ ಎಂಟ್ರೆನ್ಸಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಆ ಕಡೆ ನಮ್ಮ ಇಂಡಿಯಾದ ಗೋಲ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ, ಕೇಕಲ್ಲಿ ಮಾಡಿರುವಂಥದ್ದೆಲ್ಲ. ಜೊತೆಗೆ ಅದೆಲ್ಲ ಕೇಕಲ್ಲೇ ಮಾಡಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ದೊಡ್ಡ ಕಟ್ಟಡ ನೋಡಿ, ದೊಡ್ಡ ಬಿಲ್ಡಿಂಗ್ ಅಲ್ಲ, ಚರ್ಚ್. ಇದು ಕೂಡ ಕೇಕಲ್ಲೇ ಮಾಡಿರುವಂಥದ್ದು. ನೆಕ್ಸ್ಟ್ ನಮಗೆ ಈ ಕೇಕ್ ಶೋನ ತುಂಬ ಜನ ನೋಡಲಿಕ್ಕೆ ಬರ್ತಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಒಂದಿರುವಂಥದ್ದು ವೆಲಂಕಣಿ ಚರ್ಚ್. ಸೊ ಇದು ಒಂದು ಚರ್ಚ್, ಇದನ್ನು ಕೂಡ ಅವರು ಕೇಕಲ್ಲೇ ಮಾಡಿರುವಂಥದ್ದು, ಇಷ್ಟು ದೊಡ್ಡ ಕೇಕಲ್ಲಿ. ನೆಕ್ಸ್ಟ್ ನಮಗೆ ಇವಾಗ ಟ್ರೆಂಡಲ್ಲಿರುವಂತಹ ಮೂವಿ ಯಾವುದು ಅಂದರೆ ಕಾಂತಾರ ಮೂವಿ. ನಾವು ಆರಾಧನೆ ಮಾಡುವಂಥ ದೈವ ಪಂಜುರ್ಲಿಯ, ಇದನ್ನು ಕೂಡ ಕೇಕಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ನಮಗೆ ಚಿಂಪಾಂಜಿ, ಕುಂಫೋ ಪಾಂಡಾ, ಇದು ಕೂಡ ಕೇಕಲ್ಲಿ ಮಾಡಿರುವಂಥದ್ದು. ನೋಡಿ ಚರ್ಚ್ ಹೆಂಗಿದೆ ಅಂತ, ಯಲಹಂಕ ಚರ್ಚ್ ಅಂತೆ. ಯಲಹಂಕದಲ್ಲಿ ಇಷ್ಟು ದೊಡ್ಡ ಚರ್ಚ್ ಇದೆಯಾ ನಂಗೆ ಗೊತ್ತಿಲ್ಲ. ಇದು ಕೂಡ ಕೇಕಲ್ಲಿ ಮಾಡಿರುವಂಥದ್ದು, ತುಂಬಾ ಚೆನ್ನಾಗಿದೆ. ಫುಲ್ ನೋಡಿ ಇದೆಲ್ಲ ಕೇಕೆ. ನೀವು ಅನ್ಕೋಬಹುದು ನಾವು 1 kg ಕೇಕ್, 2 kg ಕೇಕ್ ಬರ್ಡೇಗೆಲ್ಲ ನೋಡ್ತೇವಲ್ಲ, ನೋಡಿ ಎಷ್ಟು ದೊಡ್ಡ ಕಾಸ್ಮಿಕ್ ಕೇಕ್ ಏನೋ ಒಂದು ನೇಮ್ ಬರ್ದಿದ್ದಾರೆ, ದೇವರನ್ನ ನಂಗೆ ಗೊತ್ತಿಲ್ಲ. ಮಾಡರ್ನ್ ಕೇಕ್. ಇದು ಮಾಡರ್ನ್ ಕೇಕ್ ಅಂತೆ. ನೀವು ನೋಡ್ತಾ ಇದ್ದೀರಾ, ತುಂಬಾನೇ ಜನ ಇದನ್ನು ನೋಡಲಿಕ್ಕೆ ಬರುವಂಥದ್ದು. ನೋಡ್ತಾ ಇರ್ಬೋದು, ಕೇಕಲ್ಲಿ ಮಾಡಿರುವಂಥದ್ದು. ಚೀಪ್ ಕೇಕ್ ಅಂತ, ಕೇಕಲ್ಲೇ ಮಾಡಿರುವಂಥದ್ದು. ಇದು ನಿಜವಾಗ್ಲೂ ಕೂತಿರುವಂಥದ್ದು ಮನುಷ್ಯನ ಅಥವಾ ಕೇಕ? ನೋಡಿ ಇಲ್ಲಿ ಬರೆದಿರುವಂಥದ್ದು 51ನೇ 51 ಆ್ಯನ್ಯುವಲ್
ಕೇಕ್ ಶೋ. ತುಂಬಾ ಚೆನ್ನಾಗಿರುವಂಥದ್ದು. ಮತ್ತು ಇಲ್ಲಿ ಕೂಡ ಕೇಕಲ್ಲಿ ಮಾಡಿರುವಂಥದ್ದು ಪೂರಿ ಜಗನ್ನಾಥ್ ಬಂದ್ಬಿಟ್ಟು ನನ್ನ ಪ್ರಕಾರ ಒಡಿಸ್ಸಾ. ಇದು ಕೂಡ ಕೇಕಲ್ಲಿ ಮಾಡಿರುವಂಥದ್ದು ಸಮುರೈ ಬೋನ್ ಸಾಯಿ 3 ಆನ್ ಗ್ರಾನೈಟ್. ಬಟರ್ಫ್ರೈ ವಾಟರ್ ಸ್ವೀಟ್. ಇಲ್ಲಿ ಚೆನ್ನಾಗಿರುವಂಥ ಒಂದು ವಾಟರ್ ಶೋನ ಇಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಅದರ ಜೊತೆಗೆ ಇಲ್ಲಿ ಒಂದು ವಾಟರ್ ಶೋನ ಇಟ್ಟಿರುವಂಥದ್ದು ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿಯೂ ಕೂಡ ಒಂದು ಕೇಕಲ್ಲಿ ಮಾಡಿರುವಂಥದ್ದು. ಇದನ್ನು ನೋಡಲಿಕ್ಕೆ ತುಂಬಾ ಜನ ಕೂಡ ಬರ್ತಾ ಇರುವಂಥದ್ದು. ನೋಡಿ ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ ದೊಡ್ಡ ಇದು, ನಾವು ಆ ಕಡೆಯಿಂದ ಬಂದೇವೆ ನೋಡಿ. ಇದು ಫುಲ್ ಕೇಕಲ್ಲೇ ಮಾಡಿರುವಂಥದ್ದು. ನಾವೆಲ್ಲರೂ ಕೂಡ ತುಪ್ಪನ ಯೂಸ್ ಮಾಡ್ತೇವೆ, ಅದರಲ್ಲೂ ಕೂಡ ಹೆಚ್ಚಾಗಿ ತುಪ್ಪನ ಯೂಸ್ ಮಾಡುವಂಥದ್ದು GRB ತುಪ್ಪ. ಸೊ ಆ ತುಪ್ಪದ ಬಾಟಲನ್ನು ಕೇಕಲ್ಲಿ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದನ್ನು GRB ಅಂತ ಬರೆದಿರುವಂಥದ್ದು, ಬಾಟಲು, ಕ್ಯಾಪು ಎಷ್ಟು ಚೆನ್ನಾಗಿದೆ. ಅದರ ಜೊತೆಗೆ ಇಲ್ಲಿ ಕೂಡ ಒಂದಿರುವಂಥದ್ದು ರಮ್ಮಿ ಕೇಕ್. ಚಾಕೋ ವೆಡ್ಡಿಂಗ್ ಕೇಕ್. ನಮಗೆ ಇವಾಗ ನೋಡ್ತಾ ಇರುವಂಥದ್ದು ನಾವು ಬಂದ್ಬಿಟ್ಟು ಕೇಕಲ್ಲಿ ಮಸೀದಿಯನ್ನು ಮಾಡಿರುವಂಥದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಮಸೀದಿ, ತುಂಬಾ ಚೆನ್ನಾಗಿದೆ ಈ ಮಸೀದಿ ನೋಡಲಿಕ್ಕೆ. ಇದನ್ನು ಕೇಕಲ್ಲಿ ಮಾಡಿರುವಂಥದ್ದು. ಇದು ಕೂಡ ಹಂಗೆ ಕೇಕಲ್ಲಿ ಮಾಡಿರುವಂಥದ್ದು. ರೊನಾಲ್ಡೋ ಅವರ ಸ್ಟ್ಯಾಚುನ ಮಾಡಿರುವಂಥದ್ದು, ಅದು ಕೂಡ ಕೇಕಲ್ಲಿ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಶೂ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ಮುಖ ಆಗಿರ್ಬೋದು, ಎಲ್ಲದನ್ನು ಕೂಡ ಕೇಕಲ್ಲೇ ಮಾಡಿರುವಂಥದ್ದು. ರೊನಾಲ್ಡೋ ಫುಟ್ಬಾಲ್ ಪ್ಲೇಯರ್ ಕೇಕಲ್ಲಿ ಮಾಡಿರುವಂಥದ್ದು. ಕೇಕ್ ಶೋ ಒಳಗೆ ನಡೀತಾ ಇತ್ತಲ್ಲ, ಹಾಗೆ ನಾವು ಹೊರಗೆ ಬಂದಾಗ ನಮಗೆ ಅಲ್ಲಿ ತುಂಬಾ ಬೇರೆ ಬೇರೆ ಶಾಪ್ಗಳೆಲ್ಲ ಇರುವಂಥದ್ದು. ಆ ಶಾಪ್ಗಳಲ್ಲಿ ಕೆಲವೊಂದಿಷ್ಟು ಜನ ಪರ್ಚೇಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಒಂದು ನೋಡಿ, ಸೋಫಾ ಸೆಟ್ ಆಗಿರ್ಬೋದು, ಕೃಷ್ಣ ರಾಧೆಯರ ಒಂದು ಬೇರೆ ಬೇರೆ ಶಾಪ್ಗಳಿರುವಂಥದ್ದು. ಅಂದರೆ ಅವರ ಪ್ರಾಡಕ್ಟ್ ಆಗಿರ್ಬೋದು, ಅವರು ಸೇಲ್ ಮಾಡುವಂತಹ ಫರ್ನಿಚರ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಟ್ಟಿರುವಂಥದ್ದು. ಯಾರಿಗೆ ಬೇಕು ಅಂದರೆ ಅವ್ರಿಗೆ ಪರ್ಚೇಸ್ ಮಾಡ್ಬೋದು. ದೊಡ್ಡ ಶಾಪು, ಮುಂದೆ ನೋಡ್ತಾ ಹೋಗುವ ಎಷ್ಟು ದೊಡ್ಡದಿದೆ ಅಂತ. ಇಲ್ಲಿ ಕೂಡ ಶಾಪ್ ಇರುವಂಥದ್ದು 5D ಫೋಟೋ ಅಂತ, ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ ಇಲ್ಲಿಯೂ ಕೂಡ ಸೋಫಾ ಸೆಟ್ ಇರುವಂಥದ್ದು. ಇಲ್ಲಿ ನೋಡಿ, ಚೇರಿಗೆ ಫಿಕ್ಸ್. ಸೊ ಅದು ಹೆಲ್ತ್ ಚೇರ್ ಅಂತೆ. ಅಂದರೆ ಬೆನ್ನು ಬರಲ್ಲ, ನನಗೆ ಮಲಗಿ ಮಲಗಿ ಬೆನ್ನು ಬಂದಿದೆ. ಸೊ ಇಲ್ಲಿ ಒಂದು ಶಾಪ್ ಇರುವಂಥದ್ದು, ಇಲ್ಲಿ ಒಂದಿರುವಂಥದ್ದು. ತುಂಬ ಆಫರ್ಸ್ ಇದೆ. ಅದರ ಜೊತೆಗೆ ಇವತ್ತು ಸಂಡೇ ಆಗಿರುವಂಥದ್ದು, ತುಂಬಾ ಜನ ಕೂಡ ಬರ್ತಾರೆ. ಇಲ್ಲಿ ನಮ್ಮ ಮಹಿಳೆಯರಿಗೆ ಬೇಕಾಗಿರುವಂಥ ಐಟಮ್ಸ್ ಸಿಗುವಂಥದ್ದು. ಮತ್ತು ಮುಂದೆ ಮುಂದೆ ಹೋದ ಎಷ್ಟು ಶಾಪ್ ಇದೆ ನೋಡಿ.
ಯಪ್ಪ ಎಷ್ಟು ಶಾಪ್ ಇದೆ, ಬೈ ಒನ್ ಗೆಟ್ ಒನ್ ಫ್ರೀ. ನಮ್ಗೆ ಬೇಡ ಅಷ್ಟು. ಸ್ಪೆಷಲ್ ಆನಿಯನ್ ಸಮೋಸ 30% ಆಫ್ ಆನಿಯನ್ ಸಮೋಸ. ಇಲ್ಲಿಯೂ ಕೂಡ ತುಂಬಾ ಶಾಪ್ ಇರುವಂಥದ್ದು. ನಮಗೆ ಇಲ್ಲಿ ಬೇಕಾಗಿರುವಂಥ ಸ್ವೀಟ್ ಸಿಗುವಂಥದ್ದು ಸೋನ್ ಪಾಪ್ರಿ. ಒಂದು ತೆಕೊಂಡ್ರೆ 5 ಫ್ರೀ ಅಂತೆ. ಇದು ಕೂಡ ಅಷ್ಟೇ, ನಾವು ಒಂದು ತೆಕೊಂಡಿದ್ದೇವೆ 190 ಕೊಟ್ಟು ಒಂದು ಸ್ವೀಟ್ನ. ಸೊ 2 ಸಿಗುತ್ತೆ. ಓಕೆ ಓಕೆ ಮನ್ಪ್ಲೆ ತುಂಬಾ ಸ್ವೀಟ್ ಇದೆ. 1 ತೆಕೊಂಡ್ರೆ 2, 3 ಎಲ್ಲ ಸಿಗುವಂಥದ್ದು ಇದೆ. ಬಟ್ ನಾವು ಅಷ್ಟು ತೆಕೊಂಡ್ರು ವೇಸ್ಟ್. ನಾವು ರೂಮಲ್ಲಿ ಇರ್ತೇವಲ್ಲ, ರೂಮಲ್ಲಿ ಒಂದು 4 ಜನ ಇದ್ದೇವೆ, ಅವ್ರಿಗೆ ಕೊಡ್ಬೋದು. ಅದು 2 ದಿವಸ ಬರ್ಬೋದು, ಮತ್ತೆ ಚೆನ್ನಾಗಿ ಬರೋಲ್ಲ ಅಂತ. ಮುಂದೆ ಮುಂದೆ ಹೋಗ್ತಾಗ ನಮಗೆ ತುಂಬಾ ಶಾಪ್ಗಳು ಸಿಗುವಂಥದ್ದು, ಬೇರೆ ಬೇರೆ ಶಾಪ್ಗಳು. ನಾವು ಒಂದು ಸ್ವೀಟ್ನ ತೆಕೊಂಡಿದ್ದೇವೆ, ಅದ್ರ ಜೊತೆಗೆ ಮುಂದೆ ಸಾಕ್ತಾ ಇದ್ದೇವೆ. ಹೌದು, ಹುಡುಗಿಯರಿಗೆ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿರೋ ಬ್ಯಾಗ್ ಎಲ್ಲ ಇದೆ. ಇವಾಗ ಗಂಟೆ ಸುಮಾರು ಬಂದುಬಿಟ್ಟು 11:45 ಆಗಿದೆ. ನಾವು ಸ್ವಲ್ಪ ಬೇಗ ಬಂದಿದ್ದೇವೆ, ಹಾಗೆ ಸ್ವಲ್ಪ ಜನ ಕಡಿಮೆ ಇದೆ. ಒಂದು 6 ಗಂಟೆಗೆಲ್ಲ ತುಂಬ ಜನ ಸೇರ್ಬೋದು ನನ್ನ ಪ್ರಕಾರ. 6 ಗಂಟೆಗೆ ನಾವು ಬರಲ್ಲ, ಯಾಕೆಂದರೆ ನಾವು ಆಡ್ಲಿಕ್ಕೆ ಹೋಗಿರ್ತೇವೆ. ಮತ್ತು ನಮಗೆ ಬೇರೆ ಬೇರೆ ಗೇಮ್ ಸಿಗುವಂಥದ್ದು ಇಲ್ಲಿ ಬಿಲ್ಲು ಬಾಣ ಇರುವಂಥದ್ದು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಆ ಪಾಯಿಂಟಿಗೆ ಶೂಟ್ ಮಾಡಿದರೆ ನಮಗೆ ಇಲ್ಲಿ ಐಟಮ್ ಇದೆಲ್ಲ ಸಿಗುವಂಥದ್ದು. ಅದ್ರ ಜೊತೆಗೆ ಈ ಗೇಮ್ ನಮ್ಮ ಊರಲ್ಲಿ ಕೂಡ ಇರುವಂಥದ್ದು. ಎಲ್ಲಿಯೂ ಕೂಡ ನಮ್ಮ ಊರಲ್ಲಿ ಜಾತ್ರೆ ಆದರೆ ಇಲ್ಲಿ ಬಾಲ್ ಇದೆ, ಅಲ್ಲಿಗೆ ಹೊಡೆದ್ರೆ ಬೀಳಿಸಿದರೆ ಆ ಡಾಲ್ ಎಲ್ಲ ಸಿಗುತ್ತೆ. ನಮ್ಮ ಕಡೆ ಸ್ಪ್ರೈಟ್ ಬಾಟಲ್, ಮ್ಯಾಂಗೋ ಬಾಟಲ್ ಎಲ್ಲ ಸಿಗುತ್ತೆ. ಇಲ್ಲಿ ಡಾಲ್ ಇಟ್ಟಿದ್ದಾರೆ. ಬೇರೆ ಬೇರೆ ಗೇಮ್ಸ್ ಇದೆ, ತುಂಬಾ ಚೆನ್ನಾಗಿರುವಂಥದ್ದು. ಆದರೆ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ, ಬರ್ಬೋದು ಜನ. ಇವಾಗ ಟೈಮ್ ಬಂದುಬಿಟ್ಟು 12:15. ಇವಾಗ ನಾವು ಎಂಟ್ರಿ ಕೊಟ್ಟಿರುವಂಥದ್ದು ಫುಡ್ಡು. ಇಲ್ಲಿ ನಮಗೆ ಬೇಕಾಗಿರುವಂಥ ಫುಡ್ಡು, ಸ್ನ್ಯಾಕ್ಸ್ ಇವೆಲ್ಲ ಸಿಗುವಂಥದ್ದು. ಐ ಥಿಂಕ್ ವೆಜ್ ಓನ್ಲಿ. ಗಾಯ್ಸ್, ಇಲ್ಲಿಯೂ ಕೂಡ ಬಿಸಿಬೇಳೆ ಬಾತ್ ಇರುವಂಥದ್ದು. ಎಲ್ಲಿ ಹೋದರೂ ಕೂಡ ಬಿಸಿಬೇಳೆ ಬಾತ್ ಇರ್ತದೆ. ಓ ಗಾಯ್ಸ್, ನಾನು ಮಿಸ್ಟೇಕ್ ಮಾಡಿದ್ದು. ಇಲ್ಲಿ ಖಾಲಿ ವೆಜ್ ಮಾತ್ರ ಅಲ್ಲ, ನಾನ್ ವೆಜ್ ಕೂಡ ಇದೆ. ನಾನು ವೆಜ್ ಮಾತ್ರ ಅಂದ್ಕೊಂಡೆ. ಇಲ್ಲಿ ಮೆಣಸಿರುವಂಥದ್ದು, ಬಜ್ಜಿ ಮಿರ್ಚಿ ಏನೋ ಹೇಳ್ತಾರೆ.